ಸರ್ ಒಂಚೂರು ಬಿಡಿ ಬಿಡಿ ಸಾಕು ಸಾಕು ಬಿಡಿ. ಬಿಡಿ ಸರ್ ಹಾಗೆ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ, ಮುಗಿವಾ ಸಾಕು, ಹಾಗೆ ನಿಂತ್ಕೊಳ್ಳಿ. ಓ ಇದು ಬೇರೆ ಇಟ್ಟರು ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್. ಎಸ್ ಎಸ್ ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಮತ್ತು ಅತ್ಯಂತ ಜರೂರಾದ ಕಾರ್ಯಕ್ರಮ. ಕಾರಣ ಏನಂದರೆ, ನೀವು ಪತ್ರಿಕೆಯಲ್ಲಿ ಏನು ನೋಡಲಿಲ್ಲ ಅಂದ್ರೂ ಪ್ರತಿನಿತ್ಯ ಅಪಘಾತಗಳ ದೃಶ್ಯಗಳನ್ನು ನೀವು ನೋಡ್ತಾ ಇರ್ತೀರಿ. ಇಂಥ ಅಪಘಾತಗಳು ಬೇರೆಯವರಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲೂ ಸಂಭವಿಸಿದರೆ ಅದರ ಆಘಾತ ಎಷ್ಟಿರುತ್ತಂತ ಓದುವುದು ನನಗೆ ಗೊತ್ತಿದೆ. ಸೊ ಅಂಥ ಈ ಅಪಘಾತಗಳನ್ನು ತಡೆಯುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ಅಂಬಾಲಿಯಲ್ಲಿ ಅದನ್ನು ಅಂಟಿಸಿಕೊಂಡು ಜನರಲ್ಲಿ ಜಾಗೃತಿ ಅವರು ಕೂಡ ಸಹಕಾರವಿದ್ದಾರೆ. ಈಗಾಗಲೇ ನಗರದ ಹಲವು ಆಟೋಗಳಿಗೆ ಭಿತ್ತಿಪತ್ರಗಳನ್ನು ನಾವು ಅಂಟಿಸಿದ್ದೀವಿ. ಕೇವಲ ಭಿತ್ತಿಪತ್ರಗಳನ್ನು ಅಂಟಿಸೋದಷ್ಟೇ ಇಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸಿಕೊಂಡ್ರೆ ನಮ್ಮ ಭಾರತ ದೇಶ ಅಪಘಾತ ಮುಕ್ತ ದೇಶವನ್ನಾಗಿ ಮಾಡಬಹುದು. ಹಾಗೆ ಹಂಗೆ ಕೇಳುತ್ತೆ. ಇಲ್ಲ ಇಟ್ಕೊಳ್ಳಿ ಸರ್, ಮೈಕ್ ಇಟ್ಕೊಳ್ಳಿ ಸರ್. ಈಗಷ್ಟೇ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ವಿ, ಹಾಗೆ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ವಿ. ನಮ್ಗೆ ಎಲ್ಲರಿಗೂ ತಿಳಿದಿರುವಂತ ವಿಚಾರ ಏನಂದ್ರೆ, ಇವಾಗಷ್ಟೇ ಹೇಳಿದ ನ್ಯೂಸ್ ಪೇಪರ್ಲ್ಲಿ ಪ್ರತಿನಿತ್ಯ ಗೊಂದಲವನ್ನು ನಾವು ಅವಘಡ ಅಥವಾ ಆಕ್ಸಿಡೆಂಟ್ಗಳನ್ನ ಮಾಹಿತಿಗಳನ್ನ ನೋಡ್ತಾ ಇರ್ತೀವಿ. ಸುಮಾರು ಕಳೆದ 4 ವರ್ಷದಿಂದ 2019 ಇಸ್ವಿಯಿಂದ 2023 ಇಸ್ವಿವರೆಗೆ ನಾನು ಜಾಗತಿಕವಾಗಿ ಹೇಳ್ತೇನೆ, ಭಾರತ ದೇಶದ ಅಂಕಿಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸರಾಸರಿ 1 ವರ್ಷಕ್ಕೆ 4.5 ಲಕ್ಷಕ್ಕಿಂತಲೂ ಅಧಿಕ ಅಪಘಾತಗಳು ಸಂಭವಿಸುತ್ತವೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಅದರಲ್ಲಿ ಮರಣ ಹೊಂದುತ್ತಿರುವ ಸಂಖ್ಯೆ 1.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಪ್ರತಿ ವರ್ಷ. ನೀವು 4 ವರ್ಷದ ಅಂಕಿಅಂಶಗಳನ್ನ ಎಲ್ಲರಿಗೂ ಕೂಡ ಸಿಗುತ್ತೆ. ಕಾರಣಗಳನ್ನ ನೋಡ್ಕೊಂಡು ಹೋದ್ರೆ ತುಂಬಾ ಹಲವಾರು ಕಾರಣಗಳಿರ್ತವೆ. ಮನುಷ್ಯ ತಾನು ಉನ್ನತೀಕರಣ ಹೊಂದಿದ್ದಾನೆ, ರಸ್ತೆಗಳು ವಿಸ್ತರೀಕರಣ ಆಗ್ತಾ ಇದಾವೆ, ಆಗ್ತಾ ಇದಾವೆ, ಕೈಗಾರಿಕೆಗಳಿದ್ದಾವೆ, ಎಲ್ಲ ಸೇಫ್ಟಿ ಸೆಕ್ಯೂರಿಟಿ ಫೀಚರ್ಸ್ಗಳು ಇದಾವೆ. ನಮ್ಮ ಕಾರಲ್ಲಿ ಎಲ್ಲ ಏರ್ ಬ್ಯಾಗ್ಸ್ಗಳು ಇದಾವೆ, ಬಸ್ಸುಗಳು ಕೂಡ ಸೇಫ್ಟಿ ಫೀಚರ್ಸ್ ಎಲ್ಲವನ್ನು ಅಳವಡಿಸಿಕೊಂಡಿರ್ತಾರೆ. ಎಲ್ಲ ರೋಡ್ ಮಾರ್ಕಿಂಗ್ಸ್ಗಳು ಇರ್ತವೆ, ಸೂಚನಾ ಫಲಕಗಳು ಇರ್ತವೆ. ಆದ್ರೂ ಕೂಡ ಆಕ್ಸಿಡೆಂಟ್ಗಳು ದಿನನಿತ್ಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ, ಈ 100 ಆಕ್ಸಿಡೆಂಟ್ ಆದ್ರೆ ಅದರಲ್ಲಿ ಸುಮಾರು 57% ಅಂದ್ರೆ ಪ್ರತಿಶತ ಲೆಕ್ಕ ಹಾಕೋದಿದ್ರೆ 57% ಆಗುವಷ್ಟು ಆಕ್ಸಿಡೆಂಟ್ಗಳು ನಡೀತಾ ಇರುವಂತದ್ದು ಕಾರಣ ಓವರ್ ಸ್ಪೀಡ್. ಇಲ್ಲಿ ನಾವು ವೈದ್ಯನಾಗಿ ನಾನು ಆಕ್ಸಿಡೆಂಟ್ ಆದ ಮೇಲೆ ಹೇಳುವಂತದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನನ್ನ ಅನಿಸ್ತಾ ಇದೆ. ಯಾಕಂತಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಒಬ್ಬ ಪೇಷಂಟ್ ಒಂದಲ್ಲಿ ಆ ಸ್ಥಳದಲ್ಲೇ ನಿಧನ ಹೊಂದಬಹುದು, ಮರಣ ಹೊಂದಬಹುದು, ಅಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಅನ್ಕಾನ್ಶಿಯಸ್ ಆಗಬಹುದು, ಮೂಳೆ ಮುಗಿಬಹುದು, ಅಥವಾ ತೀವ್ರತರವಾದ ಬೇರೆ ಗಾಯಗಳನ್ನ ಆಗಬಹುದು. ಅದನ್ನ ನೀವು ಅಲ್ಲಿ ನಿಭಾಯಿಸುವಂತದಕ್ಕೆ ತುಂಬಾ ಸಮಯಾವಕಾಶ ಕಡಿಮೆ ಇರುತ್ತೆ. ಅಲ್ಲಿ ಕೇವಲ ನೀವು ಅವರನ್ನ ಒಂದು ಆಂಬುಲೆನ್ಸ್ ಹಾಕ್ಬೋದು ಅಥವಾ ಒಂದು ವೆಹಿಕಲ್ ಹಾಕ್ಬೋದು,
ಹತ್ತಿರದ ಆಸ್ಪತ್ರೆಗೆ ಅವನ್ನ ಸಾಗಿಸಬಹುದು. ಅದು ತುಂಬಾ ನಾವು ಗೋಲ್ಡನ್ ಸೈನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮಾಡುವಂತ ಕೆಲಸಗಳು ತುಂಬಾ ಕಡಿಮೆ. ಅದನ್ನ ನಾವು ಸಂಕ್ಷಿಪ್ತವಾಗಿ ನೀವು ಹೇಳ್ತೀರ ಆ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ. ಆದ್ರೆ ಕಾರಣಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದು ಸ್ಪೀಡ್. ನಾನು ಆಗಲೇ ಹೇಳಿದಂತೆ ಸುಮಾರು 54-57% ಅಪಘಾತಗಳು ಅಪಘಾತಗಳು ಸಂಭವಿಸುವ ಕಾರಣಗಳೇ ಓವರ್ ಸ್ಪೀಡ್. ಓವರ್ ಸ್ಪೀಡ್ ಎಲ್ಲೆಲ್ಲಿ ಆಗುತ್ತೆ ಕಾರಣಗಳನ್ನ ಹುಡುಕ್ತಾ ಹೋದರೆ ಇಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ಗಳಲ್ಲಿ ಮರಣ ಹೊಂದಿರುವವರು ಯುವಕರು ಜಾಸ್ತಿ. ಅಂದ್ರೆ 20 ವರ್ಷದ ನಂತರ 21 ವರ್ಷದ ನಂತರ 40-45 ವರ್ಷದ ಒಳಗಡೆ ಯುವಕರು ಅಥವಾ ಯುವತಿಯರು ಜಾಸ್ತಿ ಮರಣ ಹೊಂದ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳು ಒಮ್ಮೆ ಅದನ್ನೇ ಸೂಚಿಸುವಂಥದ್ದು ಏನು ಅಂದ್ರೆ ಓವರ್ ಸ್ಪೀಡ್, ಅತಿಯಾದ ವೇಗ. ಸೂಚನಾ ಫಲಕಗಳು ಇರುತ್ತೆ, ಇಲ್ಲಿ ಹಳ್ಳಿ ಲಿಮಿಟ್ ಇರುತ್ತೆ ಅಥವಾ ಇಲ್ಲಿ ತೀವ್ರವಾದ ತಿರುವು ಇದೆ, ನಿಧಾನವಾಗಿ ಚಲಿಸಿ, ಇವೆಲ್ಲವೂ ಕೂಡ ಸೇಫ್ಟಿ ಮಾರ್ಕಿಂಗ್ಸ್ಗಳು ಇರ್ತವೆ. ಅದನ್ನ ನೋಡೋದಿಲ್ಲ, ನೋಡಿದ್ರೆ ಅದನ್ನ ನಿರ್ಲಕ್ಷಿಸುತ್ತಾರೆ. ನಾವು ಒಂದು ತಿಳ್ಕೊಬೇಕು, ಸಹಾಯಕ ಪ್ರಾದೇಶಿಕ ಸಹಾಯಕರಿದ್ದಾರೆ ಹಾಗೂ ವೇದಿಕೆಯನ್ನು ಹಂಚಿಕೆಯಿರುವ ಅಧಿಕಾರಿಗಳಿದ್ದಾರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಹಾಗೂ ಸಾರ್ವಜನಿಕರು ಹಾಗೂ ಈ ದಿವಸ ಏನು ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಚಿತ್ರಪತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಒಂದು ಕಾರ್ಯಕ್ರಮಕ್ಕೆ ದಿವಸದಿಂದ ಕಳೆದ 4 ಮಾತ್ರಕ್ಕೆ ಅವಕಾಶ ಕೊಡೋದಕ್ಕೆ ಮೂಲದಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಈಗ ಈ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಆಚರಣೆ ಮಾತಾಡ್ತಾರೆ. ಈಗ ರಸ್ತೆ ಸುರಕ್ಷತೆ ಮಾಡೋದಕ್ಕಿಂತ ಮುಂಚೆ ಈ ರಸ್ತೆ ಅಪಘಾತಗಳ ಬಗ್ಗೆ ಸಹಿತ ನಾವು ಪ್ರಮುಖವಾಗಿ ಮಾತಾಡ್ತೇವೆ. ಈಗ ರಸ್ತೆ ಅಪಘಾತ ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಏನು ಬೇರೆ ಬೇರೆ ಸಮಸ್ಯೆಗಳಿರುವ ಅದರ ಜೊತೆಗೆ ಇದು ಸಹಿತ ಪ್ರಮುಖವಾದ ಸಮಸ್ಯೆ. ಯಾಕೆ ಅಂತಂದ್ರೆ ನಾವು 2022 ಒಂದು ದಾಖಲೆ ನೋಡಿದ್ರೆ ನಮ್ಮ ದೇಶದಲ್ಲಿ 4,60,000 ಅಪಘಾತಗಳಾಗಿವೆ. ಅದರಲ್ಲಿ ಮರಣ ಹೊಂದಿರುವವರ ಸಂಖ್ಯೆ 1,67,481 ಜನ. ಅಂದ್ರೆ ಏನು 2022 ಕಾಲಘಟ್ಟದಲ್ಲಿ ಇದು 2021 ಹೋಲಿಸಿದ್ರೆ ಈ ಅಪಘಾತದ ಪ್ರಮಾಣ 11% ಜಾಸ್ತಿ ಇದೆ, 11.9% ಜಾಸ್ತಿ ಇದೆ. 2022-21 ಡಾಟಾದಲ್ಲಿ ಅವೈಲೇಬಲ್ ಇದೆ. ನಂತರದಲ್ಲಿ ಹೋದ್ರೆ ಏನು ಇನ್ಕ್ರೀಸ್ ಆಗಿದೆ, 11.9 ಇನ್ಕ್ರೀಸ್ ಆಗಿಲ್ಲ. ಅದರಲ್ಲಿ 9.7 ಬಂದು ಮರಣ ಹೊಂದಿರುವ ಪ್ರಮಾಣ ಏರಿಕೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಂದ್ರೆ ಈ ಅಪಘಾತಗಳಿಗೆ ಪ್ರಮುಖವಾದ ಕಾರಣ ಮನುಷ್ಯನ ತಪ್ಪು. ಮೊದಲದಾಗಿ ಮನುಷ್ಯ ಏನು ತಪ್ಪು ಮಾಡ್ತಾನೆ, ವಾಹನ ಓಡಿಸುತ್ತಾರೆ. ಎರಡನೇದು ರಸ್ತೆಯ ಸ್ಥಿತಿ, ಮೂರನೇದು ವಾಹನದ ಸ್ಥಿತಿ. ಈ 3 ಸಂಯೋಜನೆಯಿಂದ ಕೆಲವೊಂದು ಟೈಮು ಇಂಡಿವಿಜುವಲ್ ಆಗಿ ತಪ್ಪುಗಳಾಗಿ ಅಪಘಾತ ಆಗ್ಬೋದು. ಕೆಲವೊಂದು ಈ 3 ಸಹಿತ ಸಂಯೋಜನೆಯಿಂದ ಸಹಿತ ಈ ಅಪಘಾತಗಳಾಗ್ತವೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಈಗ ಮೊನ್ನೆ ಒಂದು ವಾರದಿಂದ ಒಂದು ಅಪಘಾತ ಆಯಿತು. ಏನಾಗುತ್ತೆ ಅಂತಂದ್ರೆ ಈ NH ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಓಪನ್ ಆಗಿ ಸುಮಾರು 1 3 ತಿಂಗಳಾಗುತ್ತೆ. ಸರ್ವಿಸ್ ರೋಡಲ್ಲಿ